ಸಿಂಹರಾಶಿ, ತಾಯಿಯವರಿಂದ ಉಡುಗೊರೆಯನ್ನು ಪಡ್ಕೊಳ್ತೀರಿ. ಬಹಳ ವಿಶೇಷವಾದಂತಹ ಆಶೀರ್ವಾದ, ಆ ಮಮತೆ, ವಾತ್ಸಲ್ಯ, ಪ್ರೀತಿ ಇವೆಲ್ಲವೂ ಕೂಡ ಬಹಳ ವಿಶೇಷವಾದ. ಈ ಭೂಮಿಗೆ ನಿಮ್ಮನ್ನು ತಂದಿದ್ದೇ ಒಂದು ಮಹತ್ತರವಾದಂತಹ ಉಡುಗೊರೆ ನಿಮಗೆ. ಇದರ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ದ್ರವ್ಯ ರೂಪದ ಯಾವುದೋ ಒಂದು ವಸ್ತುವನ್ನು ತಾಯಿ ನಿಮಗೆ ಕೊಟ್ಟರು ಅಂತಂದರೆ ಅದು ಬಹಳ ಅಮೂಲ್ಯವಾದಂಥದ್ದು. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹದ್ದು. ಅಂತಹ ಪ್ರೀತಿ, ವಿಶ್ವಾಸ, ಸದಾ ಮಾತೃ ವಾತ್ಸಲ್ಯ ನಿಮಗೆ ಸಿಕ್ಕಲಿ ಅಂತ ಹೇಳಿ ಆಶಿಸೋಣ. ಶರೀರದಲ್ಲಿ ಆಗ್ತಕ್ಕಂತಹ ಬದಲಾವಣೆಯ ಬಗ್ಗೆ ಗಮನಿಸ್ಕೊಳ್ಳಿ. ಶರೀರದಲ್ಲಿ ಏನೇನು ವ್ಯತ್ಯಾಸ ಆಗ್ತಾ ಇದೆ ಅಂತಕ್ಕಂತಹ ಸೂಕ್ಷ್ಮಗಳು ನಿಮ್ಮ ಗಮನಕ್ಕೆ ಬರಲಿಲ್ಲ ಅಂತ ಆದರೆ ತೊಂದರೆ ಆಗಬಹುದು. ಯಾವುದೋ ಒಂದು ಅಂಗ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಥವಾ ಇನ್ನೇನೋ ಸಮಸ್ಯೆಗಳಾಗ್ತಾ ಇದೆ. ಅದು ತಲೆ ಕೂದಲಿರ್ಬೋದು, ಉಗುರಿರ್ಬೋದು, ಸೂಕ್ಷ್ಮಾತಿ ಸೂಕ್ಷ್ಮ ಶರೀರದ ಅಂಗಗಳಿರಬಹುದು. ಅದನ್ನು ಗಮನಿಸಬೇಕಾಗತ್ತೆ. ಆಹಾರ ಸೇವನೆಯಲ್ಲಿ ಗಮನ ಇರಬೇಕಾಗತ್ತೆ. ಆರ್ಥಿಕವಾದ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಧನಮದ ಬೇಡ, ನನಗಿದೆ ಅಂತ ಹೇಳಿ ಅಹಂ ತೋರಿಸ್ತಕ್ಕಂಥದ್ದು ಬೇಡ. ಸಮಾಜದಲ್ಲಿ ಹೊಸ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿ, ಸಮಾಜಕ್ಕೆ ಪೂರಕವಾದಂತಹ ಸಲಹೆಗಳನ್ನು ಕೊಡಿ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ. ಪ್ರವಾಸದ ಬಗ್ಗೆ ಉಲ್ಲಾಸಿತರಾಗ್ತೀರಿ. ಪ್ರವಾಸ ಹೋಗೋದು, ಪ್ರವಾಸದ ವಿಚಾರವನ್ನು ಚರ್ಚೆ ಮಾಡೋದರಿಂದ ಬಹಳ ನಿಮಗೆ ಖುಷಿ ಆಗ್ತಕ್ಕಂಥದ್ದಿದೆ. ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಪಠನೆ ಅಥವಾ ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಮಕ್ಕಳಿಂದ ಬಹಳ ಬೇಸರವಾಗ್ತಕ್ಕಂತಹ ದಿವಸ. ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ. ಅವರ ಪ್ರತಿಯೊಂದು ತೀರ್ಮಾನಗಳು, ಪ್ರತಿಯೊಂದು ನಿರ್ಧಾರಗಳು ನಿಮ್ಮ ಮನಸ್ಸಿಗೆ ಅಹಿತವಾಗುತ್ತೆ. ನೀವು ಹೇಳಿದ್ದನ್ನು ಅವರು ಯಾವುದೇ ಕಾರಣಕ್ಕೂ ಪರಿಪಾಲನೆ ಮಾಡೋದಿಲ್ಲ. ಇದು ಸ್ವಾಭಾವಿಕವಾಗಿ ಪೋಷಕರಿಗೆ ಬೇಸರವನ್ನು ತರತಕ್ಕಂಥದ್ದು. ಇದಕ್ಕೆ ಕಾರಣ ಬೇಕಲ್ಲ. ಕಾರಣ ಹುಡುಕಿ ನೋಡುತ್ತಾ ಹೋದಾಗ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ವರ್ತನೆ, ನಿಮ್ಮ ವಾತ್ಸಲ್ಯ, ಪ್ರೀತಿ, ಮಕ್ಕಳ ಬಗ್ಗೆ ಇರತಕ್ಕಂತಹ ಒಂದು ಅಭಿಮಾನ, ಇದೆಲ್ಲವನ್ನು ಮಕ್ಕಳು ಲೆಕ್ಕ ಹಾಕಿ ನೋಡಿದಾಗ ಅಲ್ಲಿ ಕೊರತೆ ಏನೋ ಕಾಣುತ್ತೆ. ಹಾಗಾಗಿ ನಿಮ್ಮ ಮಾತಿನ ಬಗ್ಗೆ ತಾತ್ಸಾರ ಇರುತ್ತೆ, ಗೌರವ ಇರುವುದಿಲ್ಲ ಅಂತ ಅರ್ಥ. ಉದ್ಯೋಗದಲ್ಲಿ ಬಡ್ತಿ, ಉದ್ಯೋಗವನ್ನು ನೀವು ವಿಶೇಷವಾಗಿ ಗಮನಿಸ್ತಾ ಹೋದಾಗ ಆಯಾ ಕಾಲಘಟ್ಟಕ್ಕೆ ಅನುಗುಣವಾದಂತಹ ಯಾವ ಒಂದು ಸ್ಥಾನಮಾನ ನಿಮಗೆ ಸಿಕ್ಕಬೇಕಾಗಿತ್ತೋ ಅದು ಸಿಕ್ಕದಲ್ಲೇ ಈಗ ಅದಕ್ಕೆ ಅವಕಾಶವಾಗಿದೆ. ಸ್ವಲ್ಪ ತಡವಾದರೂ ಕೂಡ ನಾನೂ ಒಬ್ಬ ಈ ಒಂದು ಸರತಿಯಲ್ಲಿ ಇದ್ದೀನಿ ಅಂತಕ್ಕಂತಹ ಸಮಾಧಾನ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಅತಿಯಾದಂತಹ ಕಿರಿಕಿರಿ ಬಹಳ ದಿವಸಗಳಿಂದ ಅನುಭವಿಸ್ತಾ ಇದ್ದೀರಿ, ಇವತ್ತೂ ಕೂಡ ಮುಂದುವರೆದಿದೆ. ಕೋರ್ಟ್ ಕೇಸ್ಗಳಲ್ಲಿ ಸೋಲಿನ ಭೀತಿ ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಆತ್ಮೀಯರೇ ಶತ್ರುಗಳಾಗ್ತಾರೆ. ಯಾವುದೋ ವಿಚಾರಗಳು ವೈಯಕ್ತಿಕವಾಗಿ, ಹಣಕಾಸಿನ ವಿಚಾರವಾಗಿ, ಬಂಧುಗಳ ವಿಚಾರದಲ್ಲಿ ತುಂಬ ಬೇಕಾದಂಥವರು ನಿಷ್ಠುರವಾಗ್ತಾರೆ. ಕ್ಷಮೆ ಕೇಳ್ತಕ್ಕಂತಹ ಪ್ರಸಂಗ ಏನಾದ್ರು ಬಂದರೆ ಆ ಕ್ಷಮೆಯನ್ನು ಕೇಳಿ ನಿಮ್ಮ ತಪ್ಪನ್ನು ನೀವು ತಿದ್ದುಕೊಳ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂತಹ ಸಲಹೆ. ಇಲ್ಲೂ ಕೂಡ ನೀವು ಸ್ವಯಂ ಪ್ರತಿಷ್ಠೆಯನ್ನು ತೋರಿಸಿದರೆ ದ್ವೇಷ ಹಾಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮನ್ಯು ಸೂಕ್ತ ಮಂತ್ರ ಶ್ರವಣವನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಉದ್ಯೋಗದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಆ ಉದ್ಯೋಗವನ್ನು ಸರಿಯಾದಂತಹ ರೀತಿಯಲ್ಲಿ, ನ್ಯಾಯ ಒದಗಿಸುವಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ. ಮಿತ್ರರಿಗೆ ಸಹಾಯವನ್ನು ಮಾಡ್ತೀರಿ. ಯಾರು ನಿಮಗೆ ತುಂಬ ಆತ್ಮೀಯರಿದ್ದಾರೋ ಅವರಿಗೆ ಸಹಾಯವನ್ನು ಮಾಡುವಂಥದ್ದಾಗತ್ತೆ. ಕೆಲವು ವಸ್ತುಗಳಿಂದ ಲಾಭ ಸಿಕ್ಕತ್ತೆ ನಿಮಗೆ. ಬಹಳ ಪುರಾತನವಾದಂತಹ ವಸ್ತುಗಳ ಸಂಗ್ರಹವನ್ನು ನೀವು ಮಾಡಿದರೆ ಅದರಿಂದ ನಿಮಗೆ ಲಾಭ ಆಗುವಂಥದ್ದಿದೆ. ಧನಾಗಮಕ್ಕೆ ಅವಕಾಶ ಇದೆ. ಹಣ ನಿಮ್ಮ ಕೈ ಸೇರುತ್ತೆ. ಮಾನಸಿಕವಾದಂತಹ ಸ್ಥಿಮಿತತೆ ಇರಬೇಕು. ಯಾವಾಗ ನಮಗೆ ಮೇಲಿಂದ ಮೇಲೆ ಅನುಕೂಲ ಆಗ್ತಾ ಹೋಗುತ್ತೋ, ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೋ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಹಾಗಾಗುತ್ತೋ, ಆಗ ನಮ್ಮನ್ನು ಹಿಡಿದು ನಿಲ್ಲಿಸೋರು ಯಾರು? ಅಲ್ಲಿ ದುರಹಂಕಾರ ಅದರ ಜೊತೆಯಲ್ಲೇ ಬೆಳ್ಕೊಂಡು ಬರುತ್ತೆ. ಆ ಧನಮದವೋ ಅಥವಾ ನಮಗಿರತಕ್ಕಂತಹ ಇನ್ಯಾವುದೋ ಒಂದು ಅಹಂಕಾರದ ಚಿಹ್ನೆಯೋ ನಮ್ಮನ್ನು ಮತ್ತೆ ಅಧಃಪತನಕ್ಕೆ ಹೋಗುವ ಹಾಗೆ ಮಾಡಬಹುದು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೂ ಅವಕಾಶ ಇದೆ. ಆ ವಿದ್ಯಾಭ್ಯಾಸವನ್ನು ಬಹಳ ಮುಖ್ಯವಾದಂತಹ ಗುರಿ ಅಂತ ಹೇಳಿ ಭಾವಿಸಿ ಅಧ್ಯಯನದ ದೃಷ್ಟಿಯಲ್ಲಿ
ನೀವು ಪುನಃ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾದಂಥದ್ದಿದೆ. ಶಿವಾರಾಧನೆಯಿಂದ ಅನುಕೂಲ ಇದೆ. ಆ ಪರಮೇಶ್ವರನ ಸಂಪೂರ್ಣ ಪರಮಾನುಗ್ರಹ ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಬಹುದು, ಸ್ವಲ್ಪ ಗಮನಿಸ್ಕೊಳ್ಳಿ. ಕೆಲಸದಲ್ಲಿ ನಿರಾಸಕ್ತಿ ಬರಬಹುದು, ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಬಹುದು, ಅದೂ ಕೂಡ ಒಳ್ಳೆಯದಲ್ಲ. ನರ ಅಥವಾ ಮೂಳೆಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ತಾತ್ಸಾರವನ್ನು ಮಾಡಿದರೆ ಅದೇ ದೊಡ್ಡದಾಗಿ ತುಂಬ ದೊಡ್ಡ ಪರಿಣಾಮವನ್ನು, ಕೆಟ್ಟ ಅನುಭವ ಆಗುವ ಹಾಗೆ ಮಾಡಬಹುದು ಅಂತಕ್ಕಂಥದ್ದು. ಮಾನಸಿಕವಾದಂತಹ ಹಿಂಸೆಯನ್ನು ಪಡ್ತೀರಿ. ಆಸ್ತಿಯ ವಿಚಾರದಲ್ಲಿ ವಿವಾದವನ್ನು ಮಾಡಿಕೊಳ್ತೀರಿ. ಜೊತೆಯಲ್ಲಿ ಕೆಲಸ ಇಲ್ಲದೆ ತುಂಬ ಬೇಸರವನ್ನೂ ಕೂಡ ಮಾಡಿಕೊಳ್ತೀರಿ. ಎಲ್ಲ ವಿಷಯವನ್ನು ಗಮನಿಸಿದಾಗ ಯಾವ ಅಂಶವೂ ಕೂಡ ಒಳ್ಳೆಯದಾಗಿಲ್ಲ. ಹೇಳಿದಂತಹ 5-6 ಅಂಶಗಳೂ ಕೂಡ ನನಗೆ ಮಾರಕವಾಗಿಯೇ ಹೊರತು ಪೂರಕವಾಗಿಲ್ಲ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಏನು ಮಾಡಬೇಕು? ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ವಿಷಯದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಮುಂದುವರಿಬೇಕಾದಂಥದ್ದಿರುತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ವಿಶೇಷವಾಗಿ ಕುಜಗ್ರಹನನ್ನು ಪ್ರಾರ್ಥನೆ ಮಾಡಿ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಎಂಬುವ ಪ್ರಾರ್ಥನೆ ನಿಮ್ಮದಾಗಿರಲಿ.